ನಮಸ್ಕಾರ ಫ್ರೆಂಡ್ಸ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಶುಕ್ರವಾರದ RBI ಪಾಲಿಸಿ ನಂತರ ಮಾರ್ಕೆಟಲ್ಲಿ ಒಂದು ಒಳ್ಳೆ ಬುಲ್ ರನ್ ಶುರು ಆಗಿದೆ. ಸೊ ಅದರಿಂದ ನಾವು ಆದಷ್ಟು ಲಾಂಗ್ ಸೈಡಲ್ಲಿ ಅಂದರೆ ಕಾಲ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡೋಣ ಅಂತ. ಸೊ ಅದಕ್ಕೆ ತಕ್ಕಂಗೆ ನಾವು ಇವತ್ತಿನ ದಿನ ಅಗೇನ್ ಒಂದು ಒಳ್ಳೆ ಗ್ಯಾಪ್ ಅಪ್ನ ನೋಡಿದ್ವಿ. ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ನಂತರ ದಿನವೆಲ್ಲ ಸೈಡ್ ವೈಸ್ ಅಲ್ಲೇ ಇತ್ತು, ಯಾವುದೇ ಮೂವ್ಮೆಂಟ್ ಇರಲಿಲ್ಲ ನಿಫ್ಟಿನಲ್ಲಿ. ಅದೇ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ಸೊ ಇವತ್ತಿನ ದಿನ ಮೇನ್ ಆಗಿ ಮಾರ್ಕೆಟ್ ಅಲ್ಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನಿಗಳಿಗೆ ಮೂಮೆಂಟಮ್ ಇತ್ತು. ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಅಷ್ಟೇನು ಮೂಮೆಂಟಮ್ ಇರಲಿಲ್ಲ. ಆದ್ರೂ ಕೂಡ ನಾವು ಮಾರ್ಕೆಟ್ ಬ್ರೇಕ್ ನ ಇಲ್ಲಿ ಚೆಕ್ ಮಾಡಿದ್ರೆ ನಿಫ್ಟಿಯ 50 ಸ್ಟಾಕ್ಸ್ ಅಲ್ಲಿ 10 ಸ್ಟಾಕ್ಸ್ ಮಾತ್ರನೇ ನೆಗೆಟಿವ್ ಕ್ಲೋಸ್ ಆದ್ರೆ 40 ಸ್ಟಾಕ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಯ್ತು. ಸೊ ಇವತ್ತಿನ ದಿನದ ಮೇನ್ ಕಲ್ಪ್ರಿಟ್ ಅಂತಂದ್ರೆ ಇಲ್ಲಿ ICICI ಬ್ಯಾಂಕ್ ಅಂತಾನೆ ಹೇಳ್ಬೋದು. ಸೊ ಇದರ ಕಾರಣದಿಂದ ನಿಫ್ಟಿನಲ್ಲಿ -39 ಪಾಯಿಂಟ್ಸ್ ಆಗಿತ್ತು. ಸೊ ಅದಕ್ಕಾಗಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿನಲ್ಲಾಗಲಿ ಓಪನಿಂಗ್ ನಂತರ ಅಷ್ಟೇನು ಮೂಮೆಂಟಮ್ ಸಿಗ್ಲಿಲ್ಲ. ಸೊ ICICI ಬ್ಯಾಂಕ್ ಅಲ್ಲಿ ಅಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್ ಮ್ಯಾನೇಜರ್ ಫ್ರಾಡ್ ಆಗಿ ಕೆಲವೊಂದು ಕಸ್ಟಮರ್ಸ್ ಅಮೌಂಟ್ ನ ಯೂಸ್ ಮಾಡಿದ್ದಾರೆ ಅಂತ ಒಂದು ನೆಗೆಟಿವ್ ನ್ಯೂಸ್ ಇಂದ ICICI ಬ್ಯಾಂಕ್ ಅಲ್ಲಿ ಬಂದ ಡೌನ್ ಮಾರ್ಕೆಟ್ ನ ಹೆಚ್ಚಿನ ಮೂಮೆಂಟಮ್ ಕೊಡ್ಲಿಲ್ಲ. ಆದ್ರೆ ಇತರ ಸ್ಟಾಕ್ಗಳಲ್ಲಿ ಈವನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ನೀವು ನೋಡ್ಬೋದು, ಕೋಟಕ್ ಬ್ಯಾಂಕ್ ಅಲ್ಲಿ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಒಳ್ಳೆ ಮೂಮೆಂಟಮ್ ಇತ್ತು. ಸೊ ಇಲ್ಲಿ ಕ್ಲೋಸಿಂಗ್ ನಾವು ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇನ್ನು ನಾವು ಮುಂದುವರೆಕ್ಕಿಂತ ಮುಂಚೆ ಅಗೇನ್ ಕ್ವಿಕ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡೋಣ. ಮೊದಲಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನೋಡಿದ್ರೆ ಇದು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ನಿಫ್ಟಿನಲ್ಲಿ ಮೊದಲನೇ 15 ನಿಮಿಷದ ನೆಗೆಟಿವ್ ಮೂವ್ಮೆಂಟ್ ನಂತರ ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಹೆಚ್ಚಾಗಿತ್ತು, 15ರ ಮೇಲೆ ಬಂದಿತ್ತು. ಅಲ್ಲಿಂದ ಅಗೇನ್ ಇದು ಕೂಲ್ ಡೌನ್ ಆಗ್ತಾ 15ರ ಕೆಳಗಡೆ ಬಂದು ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ನಾವು ಹೇಳ್ಬೋದು. ಬ್ರೆಂಟ್ ಕ್ರೂಡ್ ಆಯಿಲ್ 65 ಕ್ರಾಸ್ ಆಗಿ 66 ಕಡೆ ಹೋಗ್ತಾ ಇದೆ. ಸದ್ಯಕ್ಕೆ ಇದು ನಮ್ಗೆ ಸ್ವಲ್ಪ ನೆಗೆಟಿವ್ ಆಗೇ ಇರುತ್ತೆ. ಇದೇನಾದ್ರೂ ಅಗೇನ್ ಇದೇ ರೀತಿ ಹೆಚ್ಚಾಗ್ತಾ 68ರ ಕಡೆ ಹೋದ್ರೆ ಅದು ನೆಗೆಟಿವ್ ಆಗುತ್ತೆ. ಸೊ ಇದನ್ನ ನಾವು ಸದ್ಯಕ್ಕೆ ನ್ಯೂಟ್ರಲ್ ಟು ನೆಗೆಟಿವ್ ಸೈಡ್ ಅಂತ ಕನ್ಸಿಡರ್ ಮಾಡೋಣ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 85 ಹತ್ರ ಇದೆ. ಸದ್ಯಕ್ಕೆ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. US ಡಾಲರ್ ಇಂಡೆಕ್ಸ್ 100 ಕೆಳಗಡೆನೆ, ಅದು 99 ಕೆಳಗಡೆ ಇರೋದು. ಸದ್ಯಕ್ಕೆ ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು US 10-year ಬಾಂಡ್ ಇಲ್ಡ್ 4.5 ಹತ್ರನೇ ಇದೆ. ಸೊ ಇಲ್ಲಿಂದ ಯಾವುದೇ ಸರಿಯಾದ ಕ್ಲೂ ಇಲ್ಲ. ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಇನ್ನು ಶುಕ್ರವಾರ ದಿನ US ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ಸೊ ಹಾಗಾಗಿ US ನ ಡೌ ಜೋನ್ಸ್ ಫ್ಯೂಚರ್ಸ್ ಹಾಗೂ ನಾಸ್ಡಾಕ್ ಇಂಡೆಕ್ಸ್ ನ ನಾವು ಪಾಸಿಟಿವ್ ಅಂತಾನೆ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಿಕೆ ಕೂಡ ಶುಕ್ರವಾರದ ದಿನ ಒಂದು ಒಳ್ಳೆ ರಿಕವರಿ ಕಂಡಿತ್ತು. ಸೊ ಇದು ಹೈಯಲ್ಲೇ ಟ್ರೇಡ್ ಆಗೋದಕ್ಕಾಗಿ ಇದನ್ನು ಕೂಡ ನಾವು ಪಾಸಿಟಿವ್ ಆಗಿ ನೋಡ್ತಾ ಇದ್ದೀವಿ. ಸೊ ಗ್ಲೋಬಲ್ ಮಾರ್ಕೆಟ್ ಕಡೆಯಿಂದ ಪಾಸಿಟಿವ್, ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳೆಲ್ಲ ಸದ್ಯಕ್ಕೆ ನ್ಯೂಟ್ರಲ್ ಆಗಿ ಮಿಕ್ಸ್ಡ್ ಒಪಿನಿಯನ್ ಕೊಡ್ತಾ ಇದಾವೆ. ಸೊ ಇಲ್ಲಿಂದ ಈಗ ನಾವು ಆಪ್ಷನ್ ಚೈನ್ ನೋಡ್ಬೇಕು ಅಂತಂದ್ರೆ ಮೊದಲೇದಾಗಿ ನಾವು NSE ನಲ್ಲಿ ನಿಫ್ಟಿ ಆಪ್ಷನ್ ಚೈನ್ ಚೆಕ್ ಮಾಡೋಣ. ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಬರ್ತಾ ಇರೋದು 18 lakhs, ಕಾಲ್ ಸೈಡ್ ಅಲ್ಲಿ 19 lakhs. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಇಲ್ಲಿ ನಾವು ನೋಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ 25,050 ವರೆಗೂ. ಸೊ ಇದು ಆಕ್ಚುಲಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ ಅಂತಂದ್ರೆ ಅದು ಮಾರ್ಕೆಟ್ಗೆ ಅಪ್ ಮೂವ್ ಕೊಡಕ್ಕೆ ರೆಡಿ ಆಗ್ತಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣಿಸ್ತಾ ಇರೋದು ನಿಫ್ಟಿನಲ್ಲಿ 1,24,000, 25,500 ಹತ್ರ. ಸೊ ಅಲ್ಲಿವರೆಗೆ ನಾವು ಮೂವ್ಮೆಂಟ್ಗೆ ಇಲ್ಲಿ ತಯಾರಾಗಿರ್ಬೋದು. ಸಪೋರ್ಟ್ ಅಂತ ಬಂದ್ರೆ 1,03,000, 25,000 ಹತ್ರ ಬೀಟ್ ಆಗಿದೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್. ಸೊ ಇದು ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿಂದ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಬಂದ್ರೆ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಕ್ಲಿಯರ್ ಆಗಿ ನಾವು ಡೇಟಾ ನೋಡ್ಬೋದು ಬಾರ್ ಡಯಾಗ್ರಾಮ್ ಇಂದ. ಸೊ ಇಲ್ಲಿ ನಾವು ಟೋಟಲ್ ಓಪನ್ ಇಂಟ್ರೆಸ್ಟ್ ನ ಇಲ್ಲಿ ಚೆಕ್ ಮಾಡಿದ್ರೆ ಈಗಿನ 25,100 ಹತ್ರ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಇದಾರೆ. ಆದ್ರೆ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ 25,100 ಹತ್ರ, ಹಾಗೂ ಕೆಳಗಡೆ 25,000 ಹತ್ರ ಕೂಡ ಕಾಲ್ ರೇಟರ್ಸ್ ಇದಾರೆ. ಸೊ ನಿಫ್ಟಿ ಈಗಿನ ಲೆವೆಲ್ ಇಂದ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ 25,200 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. ಅಲ್ಲಿಂದ ಡೈರೆಕ್ಟ್ ಆಗಿ 25,500 ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ಸಪೋರ್ಟ್ಗೆ 25,000 ಸಪೋರ್ಟ್, ಇದನ್ನು ಬ್ರೇಕ್ ಆದ್ರೆ ಸ್ವಲ್ಪ ವೀಕ್ ಆಗ್ತಾ ಟುವರ್ಡ್ಸ್ 24,800 ಕೂಡ ಹೋಗ್ಬೋದು. ಸೊ ಸದ್ಯಕ್ಕೆ ನಾವು 25,000 ಸಪೋರ್ಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡೋಣ. ಇದನ್ನ ಇಟ್ಕೊಂಡು ನಾವು ಟ್ರೇಡಿಂಗ್ ಮಾಡ್ಬೇಕು ಅಂತಂದ್ರೆ ಈಗ ನಾವು ಮೊದಲಾಗಿ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಈಗ ನಾನು ನಿಫ್ಟಿಗೆ ಸದ್ಯಕ್ಕೆ 25,070 ಏನಿದೆ ಅದು ಇವತ್ತಿನ ಅಂದ್ರೆ 9th ಜೂನ್ ಲೋವರ್ ಲೆವೆಲ್
ಅದನ್ನ ನಾನು ಸಪೋರ್ಟ್ ಅಂತ ತಗೋತೀನಿ. ನಿಫ್ಟಿ ಇದ್ರ ಮೇಲೆ ಇರೋವರೆಗೂ ನಾವು ಇಂಟ್ರಾಡೇನಲ್ಲಿ ಲಾಂಗಲ್ಲೇ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಮೂವ್ಮೆಂಟ್ಗೆ 25,200 ಸ್ಮಾಲ್ ರೆಸಿಸ್ಟೆನ್ಸ್ ಅದನ್ನ ಕ್ಲಾಸ್ ಆಯ್ತು ಅಂತಂದ್ರೆ ಒನ್ ಸೈಡ್ ಮೂವ್ಮೆಂಟ್ 25,500 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಲೆವೆಲ್. ಅದೇ ನಿಫ್ಟಿ ಏನಾದ್ರು ಇಂಟ್ರಾಡೇನಲ್ಲಿ 25,070 ಕೆಳಗಡೆ ಹೋಯಿತು ಅಂದ್ರೆ ನಾವು ಲಾಂಗ್ ಪೊಸಿಷನ್ಸ್ ಇಂದ ಹೊರಗಡೆ ಬರೋಣ. ಪುಟ್ ಪೊಸಿಷನ್ ಏನು ತಗೊಳ್ಳೋದು ಬೇಡ, ಲಾಂಗ್ ಪೊಸಿಷನ್ಸ್ ಇಂದ ಹೊರಗಡೆ ಬರೋಣ. ಅದಾದ್ಮೇಲೆ ಏನಾದ್ರೂ ಕೆಳಗಡೆ ಬಂದು ಯಾವುದೇ ಸಪೋರ್ಟ್ ತಗೊಂಡು ರಿವರ್ಸ್ ಕಾಣ್ತಾ ಇದ್ರೆ ಅಲ್ಲಿಂದ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅದರ ಅಪ್ಡೇಟ್ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಮಾತ್ರ 25,070 ನಮ್ಮ ಸಪೋರ್ಟ್ ಆಗಿರುತ್ತೆ. ಅದೇ ಏನಾದ್ರು ನಿಫ್ಟಿ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಅದು 25,070 ಕೆಳಗಡೆ ನಾವು ಯಾವುದೇ ಲಾಂಗ್ ಪೊಸಿಷನ್ಸ್ ನ ತಗೊಳಲ್ಲ. ಏನಾದ್ರು ನಿಫ್ಟಿ ಕೆಳಗಡೆ ಬಂದು 25,000 ಅಥವಾ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಕೂಡ 25,125 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ಸ್ ನ ತಗೊಳ್ಳೋಣ. ಅಲ್ಲಿವರೆಗೆ ನಾವು ಯಾವುದೇ ಲಾಂಗ್ ಪೊಸಿಷನ್ ತಗೊಳ್ಳೋದು ಬೇಡ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ 56,500 ವರೆಗೂ ಸಪೋರ್ಟ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಡಿಪ್ ಅಲ್ಲಿ 56,500 600 ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಆ ಡಿಪ್ ಅಲ್ಲಿ ಏನಾದ್ರು ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆದ್ರೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅಥವಾ ಬ್ಯಾಂಕ್ ನಿಫ್ಟಿ 57,000 ಮೇಲೆ ಸೆಷನ್ ಆದ್ರೆ ಅಲ್ಲಿಂದ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಈಗಿರೋ ಲೆವೆಲ್ ಅಲ್ಲಿ ನಾವು ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಅಗೇನ್ 13,300 ಮೇಲೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇದೇನಾದ್ರೂ ಕೆಳಗಡೆ ಬರೋಕೆ ಶುರು ಆದ್ರೆ ಇದರಲ್ಲಿ ನಾವು ಇಲ್ಲಿ 1215 ಕ್ಯಾಂಡಲ್ ಏನಿದೆ ಇದ್ರ ಕೆಳಗಡೆ ಅದು 13,250 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಕೋಬಹುದು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಇದರಲ್ಲಿ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಟಾರ್ಗೆಟ್ 13,450 ಇಂದ 13,500 ವರೆಗೂ ನಾವು 1 or 2 ಡೇಸ್ ಅಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಸೆನ್ಸೆಕ್ಸ್ ಎಕ್ಸ್ಪೈರಿ ನಲ್ಲಿ ಸೆನ್ಸೆಕ್ಸ್ ಅಲ್ಲಿ ನಾವು 2 ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಸೆನ್ಸೆಕ್ಸ್ ಈಗಿನ ಲೆವೆಲ್ ಇಂದ ಏನಾದ್ರೂ ಡಿಪ್ ಆಗಿ ಕೆಳಗಡೆ 81,800 ಇಂದ 82,000 ಈ ಲೆವೆಲ್ ಅಲ್ಲಿ ಸಿಕ್ಕರೆ ಇಲ್ಲಿ 10 ಡೇ ಮೂವಿಂಗ್ ಅವರೇಜ್ ಇದೆ. ಸೊ ಇಲ್ಲಿಂದ ನಾವು ಸಪೋರ್ಟ್ ಅಲ್ಲಿ ರಿವರ್ಸಲ್ ಗೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಅಥವಾ ಇಲ್ಲಿಂದ ಏನಾದ್ರೂ ಅಪ್ ಮೂವ್ ಬರಕ್ಕೆ ಶುರು ಆದ್ರೆ 82,600 ಮೇಲೆ ಮಾತ್ರನೇ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದರಲ್ಲಿ ಕೂಡ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಸೊ ನಾವು ಮಂಗಳವಾರ ದಿನ 10th ಜೂನ್ ಓನ್ಲಿ ಬೈ ಅಂಡ್ ಡಿಪ್ಸ್ ಅಥವಾ ನಾವು ಡಿಸ್ಕಸ್ ಮಾಡಿರೋ ಲೆವೆಲ್ ಬ್ರೇಕ್ಔಟ್ ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ನಾನು ಹೇಳಿರೋ ಲೆವೆಲ್ಸ್ ನ ನೀವು ನೋಟ್ ಮಾಡ್ಕೊಂಡು 10th ಜೂನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡೋದಿದ್ರೆ ನೀವು ಶೇರ್ ಮಾಡಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.